ತುತ್ತು ನನಗೆ ಒಪ್ಪಿಸುತ್ತಾನೆ. ಗೌರಿ, ಯಾವ ಜನರಲ್ಲಿ ಯಾವನ್ನು ಮಾತನಾಡ್ತಿರುವ ನೀವು? ಈಗಲೇ ಬಂಗ್ಲೆ ವಿಮರ್ಶಕ್ಕೆ ಬನ್ನಿ. ಗೌಡ್ರ, ಇವತ್ ಮುಂಜಾನೆ ಆ ಬಳಿಗೆ ನಾಗಾವತಿ ಊಟ ಕೂಡಿ ನಿಮ್ಗೆ ಬಿಪಿ ಗುಳಿಗೆ ಕೊಡೋದ ಮರ್ತ್ಬಿಟ್ಟೇನ್ರಿ ಅಪ್ಪ. ಒಂದು ವಾರದಲ್ಲಿ ಆ ಬಂಗ್ಲೆ ಭೀಮನ ಹಣ ತೀರಿಸ್ತೇನೆ ಅಂತ ಕರಾರು ಮುಗಿದಿದೆ. ಕರಾರು ಮುಗಿದಿದೆ ಅಂದ ಮೇಲೆ ನಿನ್ನ ಆಸ್ತಿ ಬರೆದು ಕೊಡ್ತೀನಿ ಅಂತ ಹೇಳಿದ್ದಿ. ಎಲ್ಲಿದೆ ನಿನ್ನ ಮಾತು? ಆ ಮಾತು ಎಲ್ಲಿ ತಪ್ಪಿಲ್ಲದಲ್ಲಿ ಈಗಲೂ ಸತ್ಯವಿದೆ. ತಮ್ಮ ನಿನ್ನ ಸತ್ಯದ ಮಾತು ಎಂದ ಸತ್ಯವೇ ಅಪ್ಪ. ನೀ ಕೊಟ್ಟ ಮಾತಿದ್ದರೆ ಈಗಲೇ ನಿನ್ನ ಹಣ ಬೀಳೋದು ಖಂಡಿತ. ಇದೇ ಧರ್ಮ ಕಂಬದ ಸರಪಳಿಯ ಜೊತೆ ನಿಮ್ಮ ಹೇಗೆ ಮುನಿಸಿರುವುದೇಗಳೇ? ನಮ್ಮ ಅಪ್ಪನ ಮಗನಾಗಿ ಬದುಕುತ್ತೇನೆ, ನಿಮ್ಮ ಮಗನಾಗೋದಿಲ್ಲ. ಇನ್ನು 2 ದಿನ ಟೈಮ್ ಕೊಡಿ, ನಾನೇ ತಂದು ಮಾಡುತ್ತೇನೆ. ನೀನು ಹೇಳಿದ ಕರಾರು ಮುಗಿದಿದೆ ಅಂದ ಮೇಲೆ ಈಗಲೇ ಬೇಕು ನನಗ ಹಣ. ಇಲ್ಲದಿದ್ದರೆ ಈ ಬಾಂಡಿನಲ್ಲಿ ನಿನ್ನ ಆಸ್ತಿ ಬರೆದು ಸರಿಯಾಗಿ ಹೋಗು. ನಾನೊಬ್ಬ ಸಾಲಗಾರನಾಗೋದಿಲ್ಲ ಗೌಡರೇ. ಹಣ ತಂದು ಮುಟ್ಟಿಸುವವರೆಗೂ ಊರಿನ ಮುಂದೆ ಹೊಲ ಬರೆದು ಕೊಡ್ತೀನಿ, ಆಯ್ತಾ? ಈ ಬರದ ಹಾಗೆ ಮುಗಿದರೆ ಈ ಹೊಲ ಮನೆ ಮುಗಿದ ಶರೀರದ ಸಹ ತೋರಿದಕ್ಕೆ ಜಿತೇಂದ್ರ, ಕೊಟ್ಟ ಮಾತಿಗೆ ತಪ್ಪನೆ ಇದು ವೀರ ವಂಶ, ನೆಲದ ಬಿದ್ದರು ಮೇಲೆ ಕೆತ್ತ ವಂಶ, ಕಷ್ಟದಿಂದವರು ಕಂಡಿರುವ ವಂಶ. ಮೊದಲು ಯಾವುದು ಕೊಡಿ ನಿಮ್ಮ ಕರಣ ಪತ್ರವನ್ನು. ನಿಲ್ಲು ಇನ್ನೊಂದು ಪಟ್ನ ಸೈ ಹಾಕ್ಬಿಡ್ಲಿ ಅಪ್ಪ. ನಮ್ ಗೌಡ್ ಕಾಟ್ ಬಾಳ ನಿಮ್ಮ ಹಣ ಮುಟ್ಟಿಸಿ ಕರಣ ಪತ್ರ ಕೂತೀನಿ. ಅದು ತನಿಖಾ ತೆಗೆದುಕೋ. ನಿಲ್ಲು ದೇವೀರ, ಇದೊಂದು ವಿಷಯ. ನಿನ್ನೆ ನನ್ನ ತಂಗಿಯನ್ನ ಕರೆದು ಆ ನಿನ್ನ ತಮ್ಮ ಅಜಬ್ದವಾಗಿ ಮಾತನಾಡಿ ರೇಪ್ ಮಾಡಲು ಮುಂದಾದನಂತೆ. ಅವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿದರೆ ಸರಿ, ಇಲ್ಲವಿದ್ದರೆ ನಾನೇ ಅವನಿಗೆ ಒಂದು ಬುದ್ಧಿ ಕಲಿಸಬೇಕಾಗುತ್ತದೆ. ಇದನ್ನು ಕೇಳು, ಹುಷಾರಿಯಲ್ಲ ಅವನಿಗೆ. ಇಲ್ಲದಿದ್ದರೆ ಇದಕ್ಕೆ ಯೋಗ್ಯಪ್ಪ ನಾ ಕೊಡ್ಬೇಕಾಗುತ್ತೆ ಅಪ್ಪ. ಹುಷಾರಿದ ಅಂತ ನೀನು ಈ ರೀತಿ ಮೌನವಾಗಿ ನಿಂತರೆ ನಾನು ಮಾನ ಬಿಟ್ಟು ನಿಲ್ಲಬೇಕಾಗುತ್ತದೆ. ಆಯ್ತಿದ್ದೇಗಳೇ, ನನ್ನ ತಮ್ಮನಿಗೆ ತಿದ್ದಿ ಬುದ್ಧಿ ಹೇಳುತ್ತೇನೆ. ನಾನು ಬರುತ್ತೇನೆ. ನಮ್ಮ ಇನ್ನು ಮುಂದಿನ ಕೆಲಸ ಶೇಡಿನಿಂದ ಹೋದ ಗಜರಾಜ ಸಮ